ನಮಸ್ಕಾರ. ಗುರುಕುಲಕ್ಕೆ ಎಲ್ಲರೂ ಕರಿತಾ ಇದ್ದೀವಿ, ಬನ್ನಿ ಮಾತಾಡೋಣ ಅಂತ. ಒಂದೊಂದೇ ಸಬ್ಜೆಕ್ಟು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟ್ಗಳು ಯೋಚನೆ ಬರ್ತಾ ಇರುತ್ತೆ ತಲೆಯಲ್ಲಿ. ಬಟ್ ಸ್ವಲ್ಪ ಸಿಂಪಲಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಸುಮಾರು ಜನ ಈಗೀಗ ಕಲಿತಾ ಇದ್ದೀರಾ, ಯಂಗ್ಸ್ಟರ್ಗಳು ಗೇಮ್ ಆಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ, ಹಂಬಲ ಇದ್ದೇ ಇರುತ್ತೆ. ಬಟ್ ನೀವು ಲೇಟಾಗಿ ಅಬ್ಸರ್ವ್ ಮಾಡಿರ್ಬೋದು, ಶಾರ್ಟ್ ಪಿಚ್ ಡೆಲಿವರಿಗೆ ಗುಂಡಿಗೆ ಇಟ್ಕೊಂಡು ಆಡ್ತೀನಿ ಅಂತ ಹೇಳೋ ಬ್ಯಾಟ್ಸ್ಮನ್ಗಳು ತುಂಬ ಕಡಿಮೆ ವರ್ಲ್ಡ್ ಕ್ರಿಕೆಟಲ್ಲಿ. ಯಾರು 140 150ನಲ್ಲಿ ಕ್ಲಾಕ್ ಮಾಡ್ತಾಯಿದ್ರೆ ಟೈಮೇ ಇರೋದಿಲ್ಲ. ಆದರೆ T20ನಲ್ಲೂ ಇವಾಗ 2 ಶಾರ್ಟ್ ಪಿಚ್ ಡೆಲಿವರಿ ಅಲೋಡ್ ಅಂತ ಬಂದಿದೆ ರೂಲ್. ಶಾರ್ಟ್ ಪಿಚ್ ಡೆಲಿವರಿ ಅಂದ್ರೇನು, ಶೋಲ್ಡರಿಂದ ತಲೆ ಒಳಗಡೆ ಇರಬೇಕು ಶಾರ್ಟ್ ಪಿಚ್ ಡೆಲಿವರಿ. ತಲೆ ಮೇಲೆ ಹೋಯಿತು ಅಂದರೆ ಅದು ವೈಡ್ ಬಾಲು, ನೋ ಬಾಲು ಅಲ್ಲ, ಕ್ಲಾರಿಫೈ ಮಾಡ್ಬಿಡ್ತೀನಿ, ವೈಡ್ ಬಾಲ್. ಯಾಕೆಂದ್ರೆ ರೀಚಲ್ಲೇ ಇಲ್ಲ ಅಂತ ಹೊಟ್ಟೋಗುತ್ತದು. ಈ ಶೋಲ್ಡರ್ ಹೈಟಿಂದ ತಲೆ ಮಧ್ಯ ಬಂದಾಗ ಹೆಂಗೆ ಡೀಲ್ ಮಾಡ್ತಾರೆ, ಎಷ್ಟು ಅಕ್ಯುರೇಟಾಗಿರಬೇಕು ಬೌಲರ್ಗಳು ಆ ಲೆವೆಲ್ನ ತೊಗೊಂಬಂದು ನಿಲ್ಲಿಸೋದಕ್ಕೆ ಬಾಲ್ನ. ಫಸ್ಟ್ ಆಫ್ ಆಲು ಡಿಪೆಂಡ್ ಆಗುತ್ತೆ ಪಿಚ್ ಮೇಲೆ. ಬೌನ್ಸ್ ಇತ್ತು ಅಂತಂದರೆ ಸ್ವಲ್ಪ ಮುಂದೆಯಿಂದ ಎತ್ತುತ್ತಾರೆ, ಅವಾಗ ಇಲ್ಲಿ ಬರುತ್ತೆ ನಿಮಗೆ. ಸ್ವಲ್ಪ ಬೌನ್ಸ್ ಕಡಿಮೆ ಇತ್ತು ಅಂತಂದರೆ ಹಿಂದೆನೇ ಹಾಕಬೇಕು ಬೌಲರ್ಸು ಶಾರ್ಟ್ ಪಿಚ್ ಡೆಲಿವರಿ ಹಾಕಬೇಕು ಅಂದರೆ. ಸೊ ಬ್ಯಾಟ್ಸ್ಮನ್ಗಳು ಏನು ಆಪ್ಷನ್ನು ಅಂತ, ಶಾರ್ಟ್ ಪಿಚ್ ಡೆಲಿವರಿಗಳನ್ನ ಆಡೋದಕ್ಕೆ ಒಂದು ನಾರ್ಮಲ್ಲಾಗೆ ಯೋಚನೆ ಮಾಡಿದ್ರೆ ಒಂದು ಬೇಸಿಕ್ ರೂಲ್ ಇದೆ. ಅಂದರೆ ಏನಂದರೆ, ಬಾಡಿ ವೇಟು ಹಿಂದೆ ಹೋಗೋಂಗಿಲ್ಲ ಬ್ಯಾಕ್ ಫುಟ್ ಮೇಲೆ. ಎನಿ ಪಾಯಿಂಟ್ ಆಫ್ ಟೈಮ್ ಒಂಥರ ಬಾಕ್ಸರ್ ಇದ್ದಾಗೆ. ಬಾಕ್ಸರ್ಗಳು ಏನು ಮಾಡ್ತಾರೆ ಹೇಳಿ, ಅಕಸ್ಮಾತ್ ಹಿಂದೆ ಹೋಯ್ತು ಅಂದರೆ ಅವ್ರದ್ದು ಆಯಿತು ಅಂತ ಈಗ ಹೊಡ್ತಾ ತಿಂತಾರೆ, ನಾಕ್ಔಟು. ಆದರೆ ಈ ಬ್ಯಾಟಿಂಗಲ್ಲೂ ಕೂಡ ಸೇಮ್ ಥಿಯರಿನೇ. ಹಿಂಗಿದ್ದೀನಿ, ನೀವು 145 150 ಕ್ಲಾಕ್ ಮಾಡಿದ್ರೂ ಕೂಡ ಬಾಡಿ ವೇಟ್ ಮುಂದೆನೇ ಇರುತ್ತೆ, ನ್ಯೂಟ್ರಲ್ ಪೊಸಿಷನಲ್ಲಿರುತ್ತೆ. ಬಾಲ್ನ ನೋಡ್ತಾ ಇರ್ತಾರೆ ಅನ್ನೋದು ಮ್ಯಾಂಡೇಟ್ರಿ. ಎರಡನೇದು, ಬಾಲ್ನ ನೋಡಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಥರ್ಡ್ ಥಿಂಗ್, ಆಪ್ಷನ್ಸ್ ಇದೆ. ಒಂದು, ಪೊಸಿಷನ್ಗೆ ಬಂದು ಪುಲ್ ಹೊಡಿತಾರೆ ಹಿಂಗೆ, ಅಂದರೆ ಸ್ಕ್ವೇರ್ ಲೆಗ್ಗು ಮತ್ತು ಫೈನ್ ಲೆಗ್ ಇತ್ತು ಅಂತಂದರೆ ಕೆಳಗಡೆ ಇಡೋಕ್ಕೆ ಟ್ರೈ ಮಾಡ್ತಾರೆ ಹಿಂಗೆ, ಆಪ್ಷನ್ 1. ಇಲ್ಲ ಕೆಳಗಡೆ ಇಡೋಕ್ಕಾಗಲಿ ಅಂತಂದರೆ ಹಿಂಗೆ ಮೇಲ್ಗಡೆನೇ ಬೌಂಡ್ರಿ ಲೈನ್ ಆಚೆನೇ ಹೊಡಿಯೋದಕ್ಕೆ ಬ್ಯಾಟ್ ಫೇಸ್ನ ಹಿಂಗೆ ಓಪನ್ ಮಾಡ್ತಾರೆ. ರೋಹಿತ್ ಶರ್ಮಾ ಹೊಡೆದ್ರು ಮೊನ್ನೆ, ಅದು ಪುಲ್ಲು ಕಟ್ ಹುಕ್ಕು ಎರಡು ಮಧ್ಯ ಬರುತ್ತೆ. ಆ್ಯಕ್ಚುಲಿ ನೋಡೋಕೆ ಹೋಯ್ತು ಅಂದರೆ ರೋಹಿತ್ ಶರ್ಮಾನು ಅಷ್ಟೇ, ಫಾರ್ವರ್ಡ್ ಪ್ರೆಸ್ಸಿಂಗೆ ಬಾಡಿ ವೇಟ್ ಮುಂದೆ ಇರುತ್ತೆ, ತೆಗೆದಾಕ್ತಾರೆ. ಅದು ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ಅದು. ಆದರೆ ಕಲಿಬೋದು, ಕಲಿಯೋಕ್ಕಾಗಲ್ಲ ಅಂತಲ್ಲ, ಅವರು ಎಕ್ಸೆಪ್ಷನ್ ಇದ್ದಾರೆ. 2 ಆಪ್ಷನ್ ಹೇಳಿದೆ, ಹೊಡಿಬೋದು ಅಂತ. ಇನ್ನೊಂದು ಆಪ್ಷನ್ ಇದೆ ನಿಮಗೆ, ಹೊಡಿಯೋಕ್ಕೆ ಹೋಗಿ ಬಿಡೋದು ಹಿಂಗೆ, ಕೊನೆ ತನಕ ನೋಡ್ತಾ ಇನ್ನು ಬಾಲ್ನ ಬಿಟ್ಟೆ, ಹಿಂಗೋಯ್ತು ಓಪನ್ ಆಗತ್ತಾ ಅಂದರೆ ಓಪನ್ ಆಗುತ್ತೆ ಖಂಡಿತ, ಯಾಕೆಂದ್ರೆ ಪುಲ್ ಹೊಡಿತಾ ಇರೋದು ಲೆಗ್ ಸ್ಟೆಪ್ ಮೇಲೆ ಆಡ್ತಾ ಇರೋದ್ರಿಂದ ಹಿಂಗೆ ಹೋಗುತ್ತೆ. ಆಡೋಕ್ಕೆ ಹೋಗೋದು ಆಮೇಲೆ ಬಿಡೋದು ಅದು ಕಲೆ. ಕಂಪಲ್ಸಿವ್ ಹುಕ್ಕರ್ ಅಂತ ಮಾತಾಡ್ತೀವಿ, ಕಂಪಲ್ಸಿವ್ ಪುಲ್ಲರ್ ಅಂತ ಮಾತಾಡ್ತೀವಿ. ಆಡೋಕ್ಕೆ ಹೋದ ತಕ್ಷಣ ಹೊಡೆದ್ಬಿಡೋದು ಹಿಂಗೆ, ಯಾರು ಪೊಸಿಷನಲ್ಲಿ ಬರಲಿಲ್ಲ, ಬಾಲ್ನ ನೋಡ್ತಾ ಇಲ್ಲ ಅಂದರೂ ಹೊಡಿತೀರಾ ಅಂದರೆ ಠಾಕ್ ಅಂತ ಟಾಪ್ ಎಡ್ಜ್ ಆಗುತ್ತೆ, ಹಿಂಗೆ ಔಟ್ ಆಗೋಂಥ ಚಾನ್ಸಸ್. 2 ಬೌನ್ಸರ್ ರೂಲ್ ಬಂದಿರೋದ್ರಿಂದ T20ಲಿ ಆಪ್ಷನ್ಸ್ ಏನು ಅಂತಿದ್ವಿ, ಇಲ್ಲ ಒಂದು ಹೊಡಿತೀಯಾ ಬಾಡಿ ಪೊಸಿಷನ್ ಮುಂದೆ ಇಟ್ಕೊಂಡು ಇದನ್ನು ಕ್ರೌಚ್ ಮಾಡಿ, ಇನ್ನೊಂದು ಬಿಡ್ತೀವಿ ಹಿಂಗೆ, ಬಿಟ್ಟರೆ ಡಾಟ್ ಬಾಲ್, ಹೊಡೆದ್ರೆ ಆಚೆ. ಅಕಸ್ಮಾತ್ ಟೈಮ್ ಆಗಿಲ್ಲ ಅಂತಂದ್ರೆ ಏನು ಅರ್ಥ, ಹೋಗುತ್ತೆ ಕೈಗೆ. ರಿಸ್ಕ್ ಎಲಿಮೆಂಟ್ ಇದೆಯಾ, 100% ಇದೆ. ಯಾವುದೇ ಹಾರಿಸಾಂಟಲ್ ಬ್ಯಾಟ್ ಶಾಟು ಅಡ್ಡ ಹೊಡೆಯೋವಾಗ ಎಕ್ಸೆಪ್ಟ್ ಕಟ್ಟು ಎಲ್ಲದರಲ್ಲೂ ರಿಸ್ಕ್ ಇದೆ. ಸೊ ಹೆಂಗೆ ಪರ್ಫೆಕ್ಟ್ ಮಾಡ್ತಾರೆ ಅಂತಂದರೆ 2-3 ಪಾಯಿಂಟ್ ಹೇಳ್ತೀನಿ ಸಿಂಪಲ್ಲಾಗೆ. ಒಂದು, ಹೆಡ್ ಸ್ಟಿಲ್ ಇಟ್ಕೊಂಡು ಬಾಡಿ ವೇಟ್ನ ಮುಂದೆ ಇಟ್ಕೊಂಡಿರೋದು. ಬೌಲರ್ ಜಂಪ್ ಮಾಡೋಕ್ಕಿಂತ ಮುಂಚೆ ನೀವು ಪೊಸಿಷನಲ್ಲಿ ಬಂದು ನೀ ಫ್ಲೆಕ್ಸ್ ಮಾಡಿ ಬೇಸ್ನ ಕ್ರಿಯೇಟ್ ಮಾಡೋದು. ಯಾಕೆಂದರೆ ಪವರ್ ಜನ್ರೇಟ್ ಮಾಡೋದೇ ಬೇಸಿಂದ, ಹೊಕ್ಕಳಿಂದ, ಅಲ್ಲಿ ಕೋರಿಂದ ಬಂದಾದಮೇಲೆ ಹಿಂಗೆ ಹೋಗೋದು ನಿಮಗೆ. ಬಾಟಮ್ ಹ್ಯಾಂಡ್ ಪ್ಲೇ ಬೇಕೇ ಬೇಕು. ಸೆಕೆಂಡ್ ಪಾಯಿಂಟ್, ಒಂದು ಬಾಡಿ ಪೊಸಿಷನ್ ಸಖತ್ತಾಗಿ ಬರಬೇಕು. ಎರಡನೇದು, ಬಾಟಮ್ ಹ್ಯಾಂಡ್ ಇರಲೇಬೇಕು. ಯಾಕೆಂದರೆ ಟಾಪ್ ಹ್ಯಾಂಡಲ್ಲಿ ಹೊಡಿಯೋಕ್ಕೆ ಆಗೋದೇ ಇಲ್ಲ, ಬಾಟಮ್ ಹ್ಯಾಂಡ್ ಬರಲೇಬೇಕು. ಹಿಂಗೆ ಬಂದಾಗ ಏನಾಗುತ್ತೆ ಅಂದರೆ ಎಲ್ಲಿ ಬೇಕೋ ಅಲ್ಲಿ ಕಂಟ್ರೋಲ್ ಮಾಡ್ಬೋದು. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಇನ್ಸ್ಟಿಂಕ್ಟಲ್ಲಿ ಆಡ್ತೀರಾ ಅಂತ ಗೊತ್ತು, ಬಾಲ್ನ ಕೊನೆಯ ಮೊಮೆಂಟ್ ತನಕ ನೋಡೋದು. 145 ಹಾಕಲಿ 115 ಹಾಕಲಿ ಬಾಲ್ನ ನೋಡ್ತೀವಿ ಅಂತ, ಯಾಕೆಂದರೆ ಕಣ್ಣ ತೆಗಿಯೋಕ್ಕಾಗಲ್ಲ, ಹಿಂಗೆ ಕೆಳಗಡೆ ನೋಡೋಕ್ಕಾಗಲ್ಲ, ಡಕ್ ಮಾಡೋಕ್ಕಾಗಲ್ಲ. ಡಕ್ ಮಾಡಿದ್ರೂ ಕೂಡ ಬಾಲ್ನ ನೋಡಿ ಹಿಂಗೆ ಡಕ್ ಮಾಡೋದಿದೆಯಲ್ಲ ಅದು. ಸೊ 2 ಆಪ್ಷನ್ ಇದೆ ಅಲ್ಲೂ, ಒಂದು ಡಕ್ ಮಾಡೋದು, ಇನ್ನೊಂದು ವೀವ್ ಮಾಡೋದು. ಸೊ ವೀವ್ ಮಾಡ್ತು ಅಂದರೆ ಕೊನೆ ತನಕ ನೋಡ್ತಾ ಇರ, ಡಕ್ ಮಾಡಿದಾಗ್ಲೂ ಕೂಡ ಹಿಂಗೆ ನೋಡಿಕೊಂಡೇ ಡಕ್ ಮಾಡಬೇಕಾರ್ದು. ಹಂಗಂದ್ರೆ ಅರ್ಥ ಏನು ಅಂತಂದರೆ, ಎಕ್ಸ್ಟ್ರಾರ್ಡಿನರಿ ನಂಬರ್ ಆಫ್ ಅವರ್ಸು ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿರಬೇಕು ಚಿಕ್ಕ ಹುಡುಗರಾದವ್ರು. ಯಾಕೆಂದರೆ ಎಷ್ಟೊಂದು ಸಲ ನೆಟ್ಸಲ್ಲಿ ನೋಡ್ತಾ ಇರ್ತೀವಿ, ಶಾರ್ಟ್ ಆದ ತಕ್ಷಣ ಬೈತೀವಿ ಬೌಲರ್ಗೆ, ಯಾಕಪ್ಪ ಶಾರ್ಟ್ ಆಗ್ತಿದೆ ಮುಂದಾಕೆ ಆಡಿಸು ಅಂತ. ಬೌಲರ್ ಆಳ ಹೋಗ್ತಾ ಇದ್ದಾನೆ ಶಾರ್ಟ್ ಹಾಕಿ, ಅದು ಬೇಡ. ಬಟ್ ನಮಗೇನು ಅನುಕೂಲ ಅದರಿಂದ, ನಾನು ಶಾರ್ಟ್ ಪಿಚ್ ಡೆಲಿವರಿ ಆಡೋಕ್ಕೆ ಕಲಿತೀನಿ ಇಂದ. ಬೇಸಿಕ್ಸ್ ಕಲಿಲ್ಲ ಅಂತಂದರೆ ಇವಾಗ ಮುಂದೆ ಹೋದ್ಮೇಲೆ ತುಂಬಾ ಕಷ್ಟ ಇದೆ. ಆಮೇಲೆ ಕಲಿತೀವಿ ಅಂತಂದ್ರೆ ಆಗೋದಿಲ್ಲ. ಹೌದು, ಪ್ರಾಕ್ಟೀಸಲ್ಲಿ ಒಂದು 2-3 ಹೆಜ್ಜೆ ಮುಂದೆಯಿಂದ ಬಂದು ಬೌಲಿಂಗ್ ಮಾಡ್ತಾಯಿರ್ತಾರೆ, ಕಷ್ಟ, ಟೈಮ್ ಇಲ್ಲ. ಮ್ಯಾಚಲ್ಲಿ ಈಸಿ ಆಗುತ್ತೆ ಅಂತಂದರೆ, ಪ್ರಾಕ್ಟೀಸಲ್ಲಿ ಕಷ್ಟ ಆದರೆ ಮ್ಯಾಚಲ್ಲಿ ಇನ್ನೂ ಈಸಿ ಆಗುತ್ತೆ. ಸೊ ಹಾಗಾಗಿ ಶಾರ್ಟ್ ಪಿಚ್ ಡೆಲಿವರಿ ಆಡೋದು ಕಲಿತು ಅಂತಂದರೆ, ಇವ್ರಿಗೆ ಆಡೋಕ್ಕೆ ಬರುತ್ತೆ ಅಂತ ಮೈಂಡ್ ಗೇಮ್ ಬಂದರೆ ಬೌಲರ್ಗೆ ಮುಂದೆ ಹಾಕೇ ಹಾಕ್ತಾರೆ.
ಮುಂದಿರೋವಂಥ ಗೇಮ್ ಎಲ್ರಿಗೂ ಬಂದೇ ಬರುತ್ತೆ. ನಾರ್ಮಲ್ ಹಿಂಗೆ ಹೊಡ್ತಾನೇ ಇರ್ತೀವಿ. ಶಾರ್ಟ್ ಪಿಚ್ ಡೆಲಿವರಿ ಆಡೋಕ್ಕೆ ಬರುತ್ತೆ ಅಂತ ತೋರಿಸೋದು. ಇನ್ನೊಂದು ಶಾರ್ಟ್ ಪಿಚ್ ಡೆಲಿವರಿ ಆಡೋಕ್ಕೆ ಬಂದ ತಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಹಿಂಗೆ ಬೌಲರ್ನ, ಆಗ್ತಿ ಯಾಕು ಪರ ಇಲ್ಲ ಅಂತ ಹೆದರಿಕೆ ಆಗ್ತಾಯಿದೆ, ಹಿಂಜರಿತಾ ನಿನ್ಗೆ ಗೊತ್ತಾ ಇನ್ನೊಂದು ಎರಡು ಬೀಳುತ್ತೆ ನಿಮಗೆ. ಸೊ ಹಾಗಾಗಿ ಡಬಲ್ ಇಟ್ಸ್ ಓಡಿದ್ದಾಗೆ ಶಾರ್ಟ್ ಪಿಚ್ ಡೆಲಿವರಿ ರನ್ಸ್ ಬೇಜಾನ್ ಬರುತ್ತೆ. ಕೆಲವು ಸಲ ಔಟ್ ಆಗ್ತೀವಿ. ಔಟ್ ಆದ ತಕ್ಷಣ ಆ ಶಾಟ್ನ ಬಿಡಬಾರ್ದು, ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಹಾಗಾಗಿ ಮ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಸಲ ಹೊಡೆದಿರ್ತೀವೋ ಅಷ್ಟು ಒಳ್ಳೆಯದು. ಶಾರ್ಟ್ ಪಿಚ್ ಡೆಲಿವರಿ ಆಡೋದು ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ.